ಸುಮ್ಮನೆ ನಿನ್ನ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೀನಿ, ಫೋನ್ ಚಾರ್ಜ್ ಆಗೋವರೆಗೂ. ತೆಗೆದು ಬಿಟ್ಟ ಅಂದ್ರೆ ನನ್ನೇನ್ ಟೈಮ್ ಪಾಸ್ ಅನ್ಕೊಂಡಿದ್ಯಾ? ಫೋನ್ ಚಾರ್ಜಿಗೆ ಹಾಕಿದಾನಂತೆ, ಅದಕ್ಕೆ ನನ್ನ ಹತ್ರ ಮಾತಾಡ್ತಿದ್ದಾನಂತೆ. ಹಂಗಲ್ವೇ ಕೋತಿ, ಈಗ ತಪ್ಪನ್ನ ನಿನ್ ಗೊತ್ತಿರೋರು ತುಂಬಾ ಕ್ಲೋಸ್ ಆಗಿರೋರು ಮಾಡಿದ್ರೆ ಏನ್ ಮಾಡ್ತೀಯಾ? ಹತ್ರದವ್ರಾದ್ರೇನು ದೂರದವ್ರಾದ್ರೇನು ತಪ್ಪು ತಪ್ಪೆ. ಯಾರು ಮಾಡಿದ್ರು ಶಿಕ್ಷೆ ಅನ್ಭವಿಸ್ಲೇಬೇಕು. ಯಾಕೆ? ನಮ್ಮೂರು ತಪ್ಪು ಮಾಡಿದ್ದಾರೆ ಅಂತ ಸುಮ್ಮನೆ ಬಿಡೋಕ್ಕಾಗುತ್ತಾ? ನಾನ್ ಮಾಡಿದ್ರು ಅಷ್ಟೇ, ನಮ್ಮಪ್ಪ ಮಾಡಿದ್ರು ಅಷ್ಟೇ. ತಪ್ಪೆ. ಪಾಪ ಒಂದ್ಸತಿ ಗೊತ್ತಿಲ್ಲದೆ ಆಗಿರೋ ತಪ್ಪನ ತಿದ್ಕೊಂಡು ಸರಿ ಮಾಡ್ಕೊಳ್ತೀನಿ ಅನ್ನೋರಿದ್ರೆ? ನನ್ ಮಗ್ನೆ, ನೀನೇನೋ ಮಾಡ್ಕೊಂಡ್ ಬಂದಿದ್ಯಾ. ಇರು, ಅಮ್ಮಂಗೆ ಹೇಳ್ತೀನಿ. ಏ ಎಂತದೂ ಇಲ್ಲ, ಸುಮ್ಮನೆ ರೇ, ನೀನ್ ಬೇರೆ. ಅಣ್ಣ, ಏ ಏನೇ ತಿಂಡಿ ಪೋತಿ, ಎಲ್ಲೇ ಹೋಗಿದೆ? ಅದು ನಾವ್ ಮಾರ್ಕೆಟ್ಗೆ ಹೋಗಿ ಒಂದ್ ರೌಂಡ್ ಹಾಕೊಂಡ್ ಬಂದ್ವಿ. ಎಲ್ರಿ ಅವನು? ಬರ್ತಿದ್ದಾನೆ ಅಕ್ಕ, ನಮ್ಗೆ ಕ್ಯಾಂಡಿ ಬೇಕು ಅಂತ ಹೇಳಿದ್ವಿ, ಅದನ್ನ ತಗೊಂಡ್ ಬರ್ತಿದ್ದಾರೆ. ನೋಡ್ರೆ, ಈ ಕ್ಯಾಂಡಿ ಗಿಂಡಿಗೆಲ್ಲ ನಾ ದುಡ್ಡು ಕೊಡಲ್ಲ. ನಿಮ್ದು ಯಾಕೋ ಜಾಸ್ತಿ ಆಯ್ತು ಅವನ ಜೊತೆ ಸೇರ್ಕೊಂಡು. ಬರ್ಲಿ ಅವನು, ನಿಮ್ 3 ಜನಕ್ಕೂ ಮಾಡ್ತೀನಿ. ಬೆಳಗಿಂದ ಅಂಗಡಿಲೂ ಗೊತ್ತಿಲ್ಲ. ಏಯ್ ಸುಮ್ಮನೆ ರೇ, ಪಾಪ ಮಕ್ಳಿಗೆ ಬೈಬೇಡ. ಹೌದು, ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಹೌದು, ಏನ್ ನಡೀತಾ ಇದೆ ಇಲ್ಲಿ? ಬಾಸ್ ಇಲ್ಲೇನ್ ಮಾಡ್ತಿದ್ದಾರೆ? ನನ್ನೇನಾದ್ರೂ ನೋಡಿದ್ರೆ ಮುಗೀತು ಕತೆ. ಹೇಗಿದ್ದೀರಿ? ಆರಾಮ? ಏನು ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ದೀರಿ? ನಾನು ನಿಮಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಏನಿಲ್ಲ, ನಮ್ಮನೆ ರೋಡಲ್ಲಿ ತುದಿಗೆ ಎಲ್ಲರೂ ಕಸ ಅಲ್ಲೇ ಹಾಕ್ತಿದ್ದಾರೆ. ಕೇಳಿದ್ರೆ ನಿಮ್ಮ ಹೆಸರು ಹೇಳ್ತಾರೆ. ಅಯ್ಯೋ, ನನ್ನ ಕೈಲಿ ಏನಪ್ಪ ಇದೆ? ನಾನು ಹೆಸರಿಗಷ್ಟೇ ಕಾರ್ಪೊರೇಟ್ರು. ಸರ್ಕಾರ ಹೇಳ್ದಂಗೆ ಕೇಳ್ಬೇಕಲ್ವಾ? ಅದು ಅಲ್ಲದೆ ನನ್ನ ಮೇಲೆ MLA ಮಿನಿಸ್ಟ್ರು ಅಂತ ಅವರಲ್ಲ. ಯಾಕಣ್ಣ, ಏನಾಯ್ತು? ಅಯ್ಯೋ, ಏನು ಅಂತ ಹೇಳಿ ನಾಗಣ್ಣ, ಬೆಳಿಗ್ಗೆಯಿಂದ ಒಬ್ಬೊಬ್ರಿಗೂ ಫೋನ್ ಮಾಡ್ತಾನೆ ಇದ್ದೀನಿ. ಎಷ್ಟು ಟ್ರೈ ಮಾಡಿದ್ರು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಸರ್ಕಾರ ನಮ್ ಲ್ಯಾಂಡ್ನೆಲ್ಲ ಅಕ್ವೈರ್ ಮಾಡ್ಕೋತಾ ಇದೆಯಂತೆ. ಅದೇನೋ ಹೊಸ್ತಾಗಿ ಲೇಔಟ್ ಮಾಡ್ತಾರಂತೆ. ನಾಗಣ್ಣ, ನಿಮ್ಮನೇನು ಡೆಮಾಲಿಷ್ ಮಾಡ್ತಾರಂತೆ. ನೀವೆಲ್ಲ ನನಗೆ ಓಟ್ ಹಾಕಿ ಕೇಳ್ತಿದ್ದೀರಾ, ನಿಮ್ ಸಹಾಯಕ್ಕೆ ಆಗಕ್ಕಾಗ್ತಾ ಇಲ್ವಲ್ಲ ಅಂತ ನನಗೆ ರಾತ್ರಿಯಿಂದ ನಿದ್ದೆನೇ ಬಂದಿಲ್ಲ. ಏನಾಯ್ತ್ರಿ? ಅಲ್ಲ ವೆಂಕಟೇಶಣ್ಣ, ಇದ್ದಕ್ಕಿದ್ದಾಗೆ ಖಾಲಿ ಮಾಡು ಅಂದ್ರೆ ಏನ್ ಮಾಡೋದು ವೆಂಕಟೇಶಣ್ಣ? ಮಗಳು ಮದುವೆ ಬೇರೆ ನಿಶ್ಚಯ ಆಗಿದೆ, ಎಲ್ಲಿಗೆ ಹೋಗೋದು? ಏನು, ಮನೆ ಖಾಲಿ ಮಾಡ್ಬೇಕಂತ? ನಾನೇನ್ ಮಾಡ್ಲಿ ನಾಗಣ್ಣ, ಸರ್ಕಾರದ ಆರ್ಡ್ರು. ಅವ್ರಿಗೆ ನಾವೆಷ್ಟು ಹೇಳಿದ್ರು ಕೇಳಲ್ಲ. ಇನ್ನು ಕೋರ್ಟು ಕಚೇರಿ ಅಂತ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಅದೆಲ್ಲ ನಿಮ್ ಕೈಲಿ ಆಗುತ್ತಾ ನಾಗಣ್ಣ? ಏನ್ ಮಾಡೋಣ ಇವಾಗ? ನನ್ನ ಕೈಲಾಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾಗಣ್ಣ. ಆದ್ರೆ ನಾನು ಬರೀ ಕಾರ್ಪೊರೇಟರ್ ಅಷ್ಟೇ. ನನ್ನ ಮಾತು ಯಾರು ಕೇಳ್ತಾರೆ? ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಆದಷ್ಟು ಬೇಗ ನೀವು ಮನೆ ಖಾಲಿ ಮಾಡಿಬಿಟ್ರೆ ಒಳ್ಳೇದು. ಅವಳಿಗೆ ತುಂಬಾ ಚೆನ್ನಾಗಿರೋ ಮೆಹಂದಿ ಡಿಸೈನ್ ಹಾಕಿ. ಹಾ ಮೇಡಮ್, ಒಳ್ಳೆ ಡಿಸೈನೇ ಹಾಕ್ತೀನಿ. ಕೂತ್ಕೊಳ್ಳಿ. ರೀ ರೀ, 1 ನಿಮಿಷ ಬರ್ತೀರಾ? ಏನು ಇನ್ನೊಂದು? ರೀ, ಯುಕ್ತ ಮೆಹಂದಿ ಡಿಸೈನ್ಸ್ ನೋಡ್ತಿದ್ಲು. ಪಾಪ ಅವಳಿಗೆ ತುಂಬಾ ಇಷ್ಟ ಅನ್ಸುತ್ತೆ. ಅದಕ್ಕೆ ಮೆಹಂದಿ ಹಾಕೋರ್ನ ನಾನೇ ಫೋನ್ ಮಾಡಿ ಕರ್ಸಿದ್ದೀನಿ. ನಾನು ಕರೆಸ್ದೆ ಅಂತ ಗೊತ್ತಾದ್ರೆ ಅವಳು ಕೋಪ ಮಾಡ್ಕೊಳ್ತಾಳೆ. ಅದಕ್ಕೆ ನೀವು ಕರ್ಸಿದ್ರಿ ಅಂತ ಹೇಳ್ತೀರಾ, ಅವಳು ಖುಷಿ ಪಡ್ತಾಳೆ. ಅಂದು ಅವರು ನಿನಗೆ ಅಷ್ಟೊಂದು ಸಿಟ್ಟು ಬರ್ಸ್ತಾರೆ, ಕೋಪ ಬರೋ ಹಾಗೆ ಮಾಡ್ತಾರೆ. ನೀನು ಮಾತ್ರ ಅವ್ರು ಬೇಕು ಬೇಡಗಳನ್ನು ವಿಚಾರಿಸೋದ್ರಲ್ಲೇ ಖುಷಿ ಪಡ್ತಿದ್ಯಲ್ಲ. ಅದಕ್ಕೆ ರೀ ತಾಯಿ ಅನ್ನೋದು. ನಾನು ಇವ್ರು ಜ್ಯೂಸ್ ತೊಗೊಂಡು ಬರ್ತೀನಿ. ಯುಕ್ತ, ಯುಕ್ತ, ಬಾ ಮಗಳೇ. ಹೇಳಿ ಅಪ್ಪ. ಅದು ನೀನು ಹೊರಗಡೆ ಬಂದು ಭಾಳ ದಿವಸ ಆಗಿತ್ತಲ್ವಾ, ಈಗ ಹೊರಗಡೆ ಬರ್ತಿದ್ಯಾ. ನಿನಗೆ ಬೇಸರ ಆಗಿತ್ತು. ಹಾಗೇನೆ ನಿನಗೆ ಮೆಹಂದಿ ಅಂದ್ರೆ ತುಂಬ ಇಷ್ಟ ಅಲ್ವಾ? ಮೆಹಂದಿ ಹಾಕೋದನ್ನ ಕರೆಸಿದ್ದೀನಿ ನಾನೇ. ನಿನಗೆ ಇಷ್ಟವಾದ ಮೆಹಂದಿನ ಹಾಕಿಸ್ಕೊ. ಅದು ಅಪ್ಪ, ಈಗ ಮೆಹಂದಿ ಸರಿ ಅಪ್ಪ, ಹಾಕಿಸ್ಕೊತೀನಿ. ನೋಡಿ, ನನ್ನ ಮಗಳಿಗೆ ಯಾವುದಿಷ್ಟನೋ ಆ ಮೆಹಂದಿನ ಹಾಕಿ.
ಓಕೆ ಹ್ಞೂ ಸರಿ. ಒಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಹ್ಞೂ ಮೇಡಮ್, ತುಂಬ ಜನ ಸೆಲೆಬ್ರಿಟಿಗೆ ನಾನೇ ಮೆಹಂದಿ ಹಾಕೋದು. ಎಲ್ಲರೂ ನನ್ನ ಮನೆಗೆ ಕರೆಸ್ಕೊಳ್ತಾರೆ. ಇಲ್ಲಿ ಸ್ವಲ್ಪ ಡಿಸೈನ್ಸ್ ಇದೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದು ಫುಲ್ ಹ್ಯಾಂಡ್ ಬರುತ್ತೆ. ಇದು ಚೆನ್ನಾಗಿದೆ, ಇದನ್ನೇ ಹಾಕಿ. ಓಕೆ, ನಿಮ್ಮ ಕಲರ್ಗೆ ಮೇಡಮ್ ನಿಮಗೆ ಮೆಹಂದಿ ಅಂತೂ ತುಂಬ ಸಖತ್ತಾಗಿ ಕಾಣುತ್ತೆ. ಇದೇನಾ ನಿಮ್ಮ ಪ್ರೊಫೆಷನ್ನು? ಒಂದು ದಿನಕ್ಕೆ ಎಷ್ಟು ಜನಕ್ಕೆ ಮೆಹಂದಿ ಹಾಕ್ತೀರಾ? ಅಯ್ಯೋ ಮೇಡಮ್, ನಮ್ಮ ಮನೆಯಲ್ಲಿ ಮೊದಲು ಈ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾನು ನರ್ಸಿಂಗ್ ಮಾಡಿದ್ದೀನಿ. ಮುಂಚೆ ಒಂದು ಹಾಸ್ಪಿಟಲಲ್ಲಿ ಕೂಡ ವರ್ಕ್ ಮಾಡ್ತಿದ್ದೆ. ಇದು ನನ್ನ ಹಾಬಿ. ಅದಕ್ಕೆ ಈಗ ನಾನು ಒಂದು ಪಾರ್ಲರ್ ಕೂಡ ಓಪನ್ ಮಾಡಿದ್ದೀನಿ. ಓಕೆ ಓಕೆ. ಈಗ ಹಾಸ್ಪಿಟಲ್ ಕೆಲಸ ಮಾಡ್ತಿಲ್ವಾ? ಇಲ್ಲ ಮೇಡಮ್, ನಾನು ಒಂದು ಸತಿ ಪಲ್ಸ್ ನೋಡಿದ್ರೆ ಡಾಕ್ಟ್ರು ಮತ್ತೆ ನಾನು ಚೆಕಪ್ಪೇ ಮಾಡ್ತಿರ್ಲಿಲ್ಲ. ಅಷ್ಟು ಪರ್ಫೆಕ್ಷನ್. ನನಗೀಗ ಇದೇ ಹಾಬಿ, ಇದೇ ಇಷ್ಟ.